ಬಿಜೆಪಿಯಿಂದ ಸ್ವಂತ ಬಲದಲ್ಲಿ ಸ್ಥಳೀಯ ಚುನಾವಣೆ ನಡೆಯುತ್ತೆ ಅಥವಾ ಸ್ಥಳೀಯ ಚುನಾವಣೆಗೆ ಹೋಗ್ತೀವಿ ಅನ್ನುವಂಥ ಪ್ರೀತಮ್ ಗೌಡ ಹೇಳಿಕೆಗೆ ಶಾಸಕ ಎ ಮಂಜು ವಾಗ್ದಾಳಿಯನ್ನು ನಡೆಸಿದರು. ಮೋದಿ HDD ಮತ್ತು HDKಯ ನೇತೃತ್ವದಲ್ಲಿ ಇತ್ಯರ್ಥ ಆಗುತ್ತೆ. ಎಲೆಕ್ಷನ್ಗಳು ಒಟ್ಟಿಗೆ ಹೋಗಬೇಕು ಅನ್ನುವಂಥ ನಿರ್ಣಯ ಆಗಿದೆ. ಇದು ಇಬ್ಬರ ಕೋರ್ ಕಮಿಟಿಯಲ್ಲೂ ಕೂಡ ತೀರ್ಮಾನ ಆಗಿದೆ. ಆದರೆ ಅದನ್ನು ಬಿಟ್ಟು ಹೀಗೆ ಏಕಾಏಕಿ ಹೇಳೋದು ಸರಿಯಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದರು. ನೋಡಿ, ಇದು NDA ಮೈತ್ರಿ ಜೊತೆ ನಾವಿದ್ದೀವಿ, ಅವರು ಕೂಡ ಇಂಡಿಯಾನಲ್ಲಿದ್ದಾರೆ. ಇದು ಏನು ಇತ್ಯರ್ಥ ಆಗೋದು ಹೈಕಮಾಂಡು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ, ದೇವೇಗೌಡರು ಕುಮಾರಸ್ವಾಮಿ ನೇತೃತ್ವದಲ್ಲಿ ಆಗ್ತದೆ. ಈಗಾಗಲೇ ಆಗಿ NDA ಮೈತ್ರಿಕೂಟದಲ್ಲಿ ಇಬ್ಬರು ಇದ್ದೀವಿ. ಮುಂದಿನ ಚುನಾವಣೆಗಳನ್ನು ಕೂಡ ಯಾವ್ಯಾವುದು ಸಿಂಬಲ್ ಚುನಾವಣೆ ಇದೆ ಎಲ್ಲ ಸಿಂಬಲ್ ಚುನಾವಣೆಯನ್ನು ಕೂಡ ಒಟ್ಟಿಗೆ ಹೋಗಬೇಕು, ಕಾರ್ಯಕರ್ತರ ಇಚ್ಛೆ ಅದು ಅನ್ನೋದ್ರ ಬಗ್ಗೆ ನಮ್ಮ ಕೋರ್ ಕಮಿಟಿಯಲ್ಲೂ ಮೀಟಿಂಗ್ ಎಲ್ಲ ಆಗಿದೆ, ಅವರಲ್ಲೂ ಆಗಿದೆ. ಅದನ್ನ ಬಿಟ್ಟು ಇವರು ಏಕಾಏಕಿ ಹೇಳ್ತಕ್ಕಂಥದ್ದು ಸರಿಯಲ್ಲ. ಇದು ಯಾಕೆಂದ್ರೆ ಹಿಂದಿನ ಮಾತುಗಳನ್ನ ನೀವೇ ಅನ್ಕೊಂಡಿದ್ದೀರಿ. 49,999 ವೋಟ್ ಬಂದರೂ ನಾನು ಶಾಸಕರಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ ದಿನಗಳನ್ನ ನೆನಪು ಮಾಡಿಕೊಳ್ಳಿ ಅಂತ ಅವ್ರಿಗೆ ನಿಮ್ಮ ಮುಖಾಂತರ ಹೇಳ್ತಿದ್ದೀನಿ. ಇಲ್ಲಿ ಯಾರು ದೊಡ್ಡರಲ್ಲ, ಮತದಾರರೇ ದೊಡ್ಡರು, ಪಕ್ಷದ ಹೈಕಮಾಂಡೇ ದೊಡ್ಡದು, ಅವ್ರ ತೀರ್ಮಾನ ಅಂತಿಮ ತೀರ್ಮಾನ. ಈಗ ನಾನು ಹೇಳಿದೆ ನಮ್ಮ ಪಕ್ಷಕ್ಕೆ ಅಗೌರವ ತಂದಂಗೆ ಆಗ್ತದೆ. ಈಗ ನಮ್ಮ ಪಕ್ಷಕ್ಕೆ ದೇವೇಗೌಡರು, ಕುಮಾರಸ್ವಾಮಿ ಅವರು, ಹೈಕಮಾಂಡ್ ಇದೆ, ನಮ್ಮ ಕೋರ್ ಕಮಿಟಿ ಇದೆ. ಕೋರ್ ಕಮಿಟಿ ಏನ್ ತೀರ್ಮಾನ